ವಿಶೇಷ ಅತಿಥಿ ನಮ್ಮ ಕಚೇರಿಗೆ ಆಗಮಿಸಿದ್ದಾರೆ. ಅವರನ್ನು ತಾವು ಟಿವಿಗಳಲ್ಲೂ ನೋಡಿರಬಹುದು. ಕರ್ನಾಟಕ ಸರ್ಕಾರದ ಮಾನ್ಯ ಹಜ್ ಮತ್ತು ಪೌರಾಡಳಿತ ಸಚಿವರಾದಂತಹ ರಹೀಂ ಖಾನ್ ಅವರು ನಮ್ಮೊಂದಿಗೆ ಈಗ ನಮ್ಮ ಕಚೇರಿಗೆ ಬಂದಿದ್ದಾರೆ. ಕಳೆದ 15 ನಿಮಿಷಗಳಿಂದ ಕಚೇರಿಯನ್ನೆಲ್ಲ ಸುತ್ತಾಕಿದ್ದಾರೆ. ಕಚೇರಿಯಲ್ಲಿರುವಂತಹ ಪ್ರತಿಯೊಂದು ವಿಭಾಗಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ಯೂಶಲಿ ಅವರು ಮೀಡಿಯಾದಲ್ಲಿ ತುಂಬ ವಿಸಿಬಲ್ ಇರೋದಿಲ್ಲ. ಬಟ್ ನಮ್ಮ ಸಜೆಷನ್ ಇದೆ ಅವರಿಗೆ, ಸರ್ ನೀವು ಮೀಡಿಯಾದ ಮುಂದೆ ಬರಬೇಕು, ನಿಮ್ಮ ಕೆಲಸ ಕಾರ್ಯಗಳನ್ನು ಹೇಳಬೇಕು. ಹಾಗೆ ನೋಡಿದರೆ ಇತ್ತೀಚೆಗೆ ಅವರು ಈ ಖಾತಾ ಅಂತ ತಾವೆಲ್ಲರೂ ನ್ಯೂಸ್ ಪೇಪರ್ಗಳಲ್ಲಿ ಓದಿರ್ತೀರ, ಅನಧಿಕೃತ ನಿವೇಶನಗಳನ್ನು ಅಧಿಕೃತ ಮಾಡಿ ಸರ್ಕಾರಕ್ಕೆ ಆದಾಯ ಹೆಚ್ಚಿಸುವಂತಹ ಒಂದು ವಿಶೇಷವಾದಂತಹ ಸೌಕರ್ಯ ಜನಸಾಮಾನ್ಯರಿಗೆ ಅದನ್ನು ಕಲ್ಪಿಸೋದ್ರಲ್ಲಿ ರಹೀಂ ಖಾನ್ ಅವರ ಪಾತ್ರ ತುಂಬ ದೊಡ್ಡದು. ಯಾಕೆ ಅಂತಂದರೆ ಅನಧಿಕೃತವಾಗಿ ನಿವೇಶನಗಳನ್ನು ಮಾಡಿಕೊಂಡು ಒಂದು ಪವರ್ ಸಪ್ಲೈ ಆಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದಂತಹ ಅದೆಷ್ಟೋ ಬಡ ಜನರಿದ್ದಾರೆ. ಅವರಿಗೆಲ್ರಿಗೂ ಈ ಒಂದು ಸೌಲಭ್ಯದ ಮೂಲಕ ಅವರಿಗೆ ಒಂದು ಜೀವಿಸುವ ಅಂದರೆ ಸಂವಿಧಾನದ ಪ್ರಕಾರ ಒಂದು ಒಳ್ಳೆಯ ಜೀವಿಸುವ ಹಕ್ಕನ್ನು ದಯಪಾಲಿಸುವಂತಹ ಒಂದು ಅದ್ಭುತವಾದಂತಹ ಯೋಜನೆ ಇದು. ಯಾವುದೇ ಒಂದು ಯೋಜನೆ ಆದರೆ ಅದರಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಸ್ಪೆಕ್ಟ್ಸ್ ಇದ್ದೇ ಇರುತ್ತೆ. ಬಟ್ ನಿಜವಾದ ವಂಚಿತರು, ನಿವೇಶನ ವಂಚಿತರು ಯಾರಿದ್ದಾರೆ, ನಿಜವಾದ ಬಡವರು ಯಾರಿದ್ದಾರೆ, ನಿಜವಾದ ಶೋಷಿತರು ಯಾರಿದ್ದಾರೆ, ಅವರಿಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ದಿ ಸೇಮ್ ಟೈಮ್ ಸರ್ಕಾರಕ್ಕೆ ಒಳ್ಳೆಯ ಆದಾಯ ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ರಹೀಂ ಖಾನ್ ಅವರ ಪಾತ್ರ ತುಂಬ ದೊಡ್ಡದಿದೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ತಾವು ನಮ್ಮ ಕಚೇರಿಗೆ ಬಂದ್ರಿ ಮತ್ತು ನಮ್ಮ ಜೊತೆ ಸಮಯ ಕಳೆದ್ರಿ, ಆಫೀಸ್ಗೆ ಬಂದಿದ್ದೀರಿ. ನಮಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗಕ್ಕೆ ತಮ್ಮ ಆಗಮನ ತುಂಬ ಖುಷಿ ತಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅವರು ತುಂಬ ಕಡಿಮೆ ಮಾತಾಡೋದು, ಆದರೂ ಕೂಡ ಅದೊಂಥರ ಸಂಪ್ರದಾಯ, ಬಂದವ್ರು ಮಾತಾಡಲೇಬೇಕು. ಸರ್, ಎಷ್ಟಾಗುತ್ತೆ ಅಷ್ಟು ಮಾತಾಡಿ. ತಮ್ಮೆಲ್ಲರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ನಾನು 4-5 ಸುಮಾರು ಕಡೆ ಆಫೀಸಸ್ ವಿಸಿಟ್ ಮಾಡಿದ್ದೀನಿ. ಇದು ನೋಡಿದ್ರ ಮೇಲೆ ತುಂಬ ಒಂದು ವಿಶ್ವಾಸ, ಏನು ಗ್ಯಾರಂಟಿ ಅಂತ ತಮ್ಮ ಚಾನಲ್ ಇಟ್ಟಿದ್ದೀರಿ, ಅದು ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಿಂದ ಸಕ್ಸಸ್ಫುಲ್ ಆಗ್ಬೋದು, ವಿಶ್ವಾಸ ಇದೆ. ತಮ್ಮೆಲ್ಲರಿಗೆ ನಾನು ಬೆಸ್ಟ್ ವಿಶಸ್ ಹೇಳ್ತೇನೆ. ಮತ್ತು ತುಂಬ ಎಕ್ಸ್ಪೀರಿಯನ್ಸ್ ಟೀಮ್ ಇದ್ದಾರೆ, ಯಾರು ರೆಸ್ಪಾನ್ಸಿಬಲ್ ಇದ್ದೀರಿ. ಇದರಲ್ಲಿ ಈಗ 50-50 ಇರ್ಬೋದು ಸೆಕೆಂಡ್ ಲೆವೆಲ್, ಬಟ್ ಫಸ್ಟ್ ಲೆವೆಲ್ ಎಲ್ಲ ಸುಮಾರು ಕಡೆ 10-20 ವರ್ಷ ಅಲ್ಲಿಂದ ತಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದು ಗ್ಯಾರಂಟಿ ಹೊಸ ಚಾನಲ್ ಏನು ಇದರಿಂದ ಇಡೀ ನಮ್ಮ ಕರ್ನಾಟಕಕ್ಕೆ, ಪಬ್ಲಿಕ್ಗೆ ಮತ್ತು ಪಾಲಿಟಿಷನ್ಗೆ ಮತ್ತು ಗೌರ್ಮೆಂಟ್ ಸರ್ವೆಂಟ್ಗೆ ಎಲ್ಲರಿಗೆ ಒಂದು ಒಳ್ಳೆ ರೀತಿಯಿಂದ ಒಳ್ಳೆಯ ಒಂದು ದಿಶಾ ಸಿಗ್ಬೋದು ಅಂತ ವಿಶ್ವಾಸ ಇದೆ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.